ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪ ಜ್ವಾಲಾ. ಇವತ್ತು ಹಾಟ್ ಪ್ಯಾಕ್ ಆ್ಯಂಡ್ ಕೋಲ್ಡ್ ಪ್ಯಾಕ್ ಇದ್ರ ಬಗ್ಗೆ ನೋಡೋಣ. ನಾವು ಆಲ್ಮೋಸ್ಟ್ ಇಂಡಿಯನ್ಸ್ಗೆ ಮುಂಚೆಯಿಂದ ಇದು ಗೊತ್ತು, ಹಾಟ್ ಪ್ಯಾಕ್ ತೊಗೊಳೋದು ಅಥವಾ ಕೋಲ್ಡ್ ಪ್ಯಾಕ್ ತೊಗೊಳೋದು. ಹೇಗೆಂದರೆ ನಾವು ಇದನ್ನು ಹಳೆ ಕಾಲದಲ್ಲಿ ಅಜ್ಜಿಗಳೆಲ್ಲ ಉಪ್ಪಿನ ಕಾವು ತೊಗೊಳೋದು ಅಂತ ಹೇಳ್ತಾಯಿದ್ರು. ಆಮೇಲೆ ಕೆಲವರು ಬಿಸಿನೀರು ಹಾಕ್ಕೊಳೋದು ಮೈ ಮೇಲೆ, ಆವಾಗ ನೋವು ಕಮ್ಮಿ ಆಗುತ್ತೆ ಅಂತ ಹೇಳೋದು. ಇದ್ರ ಬಗ್ಗೆ ಎಲ್ಲ ನೋಡಿರ್ತೀವಿ. ಈವನ್ ಎಷ್ಟೊಂದು ಜನ ಡಾಕ್ಟರ್ಸ್ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ. ಏನಾದ್ರು ತುಂಬ ನೋವಾದಾಗ ಹಾಟ್ ಪ್ಯಾಕ್ ತೊಗೊಳ್ಳಿ ಅಥವಾ ಕೋಲ್ಡ್ ಪ್ಯಾಕ್ ತೊಗೊಳ್ಳಿ ಅಂತ ಹೇಳೋದನ್ನು ಕೇಳಿರ್ತೀರ ಕೂಡ. ಆದರೆ ಯಾವ ಟೈಮಲ್ಲಿ ಯಾವ ಟೈಪ್ ಆಫ್ ಪ್ಯಾಕ್ ತೊಗೋಬೇಕು ಅನ್ನೋದನ್ನು ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಹಾಟ್ ಕಂಪ್ರೆಸ್ಸಾ ಅಥವಾ ಕೋಲ್ಡ್ ಕಂಪ್ರೆಸ್ಸಾ ಇದು ಗೊತ್ತಿರಲ್ಲ. ಇದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಯಾಕಂದರೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ನೀವು ಕರೆಕ್ಟು ನೋವಿಗೆ ಕರೆಕ್ಟು ಸ್ಟೀಮ್ ತೊಗೊಂಡಾಗ ನಿಮಗೆ ಟ್ರೀಟ್ಮೆಂಟಾಗಿ ಅದು ವರ್ಕ್ ಆಗುತ್ತೆ. ಈಗ ಫಸ್ಟು ನಾವು ಹಾಟ್ ಥೆರಪಿ ಅಥವಾ ಹೀಟ್ ಪ್ಯಾಕ್ ಹೇಗೆ ತೊಗೊಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾವು ಇದನ್ನು ನಾನು ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಮನೇಲಿ ಇರೋ ಕಲ್ಲುಪ್ಪು ಅಂದರೆ ಕ್ರಿಸ್ಟಲ್ ಸಾಲ್ಟ್, ಅದನ್ನು ಸ್ವಲ್ಪ ಪ್ಯಾನಲ್ಲಿ ಹಾಕಿಬಿಟ್ಟು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಅದನ್ನು ಒಂದು ಬಟ್ಟೆ ಒಳಗಡೆ ಹಾಕಿ ಕಟ್ಕೋಬೇಕು. ಆ ಕಟ್ಕೊಂಡ್ಬಿಟ್ಟು ಬಟ್ಟೆನ ಪೋಟ್ಲಿ ಥರ ಮಾಡಿಬಿಟ್ಟು ಎಲ್ಲಿ ಕಾವಿರುತ್ತೋ ಅಲ್ಲಿ ತೊಗೋಬೋದು. ಇದನ್ನು ಉಪ್ಪಿನ ಕಾವು ಅಂತ ಹೇಳ್ತಾರೆ. ಇದು ಡ್ರೈ ಥೆರಪಿ. ಓಕೆ, ಇನ್ನು ನೆಕ್ಸ್ಟು ವೆಟ್ ಥೆರಪಿಗಳು ಬರುತ್ತೆ. ವೆಟ್ ಥೆರಪಿಗಳಂದರೆ ಬಿಸಿ ನೀರನ್ನ ಆ ಜಾಗಕ್ಕೆ ಹಾಕ್ಕೊಳೋದು. ಅಂದರೆ ಈಗ ಎಲ್ಲಾದರೂ ಕಾಲು ನೋವಿದ್ದರೆ ಆ ಭಾಗಕ್ಕೆ ಬಿಸಿ ನೀರನ್ನ ಹಾಕ್ಕೊಂಡ್ರೆ ಅದಕ್ಕೆ ವೆಟ್ ಥೆರಪಿ ಅಂತ ಹೇಳ್ತೀವಿ. ಆ ನೋವುಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಮೆಥಡ್ ಇದೆ, ಹಾಟ್ ವಾಟರ್ ಬ್ಯಾಗ್ ಅಂತ. ಇದು ಹಾಟ್ ವಾಟರ್ ಬ್ಯಾಗ್ ಔಟ್ಸೈಡ್ ಸಿಕ್ಕುತ್ತೆ. ಔಟ್ಸೈಡ್ ಮಾರ್ಕೆಟಲ್ಲಿ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಸಿಕ್ಕುತ್ತೆ. ಅದಕ್ಕೆ ತೊಗೊಂಬಂದು ಬಿಸಿ ನೀರನ್ನ ಅಂದರೆ ಮಳ್ಳ ನೀರನ್ನ ಬ್ಯಾಗ್ ಒಳಗಡೆ ಹಾಕಿ ಕ್ಲೋಸ್ ಮಾಡಬೇಕು. ಆ ಬ್ಯಾಗಲ್ಲಿ ನೀವು ಎಲ್ಲಿ ನೋವಿರುತ್ತೋ ಆ ಭಾಗಕ್ಕೆ ತೊಗೋಬೋದು. ಇನ್ನೂ ಒಂದು ಮೆಥಡು, ನಿಮಗೆ ನೋವಾಗಿರೋ ಜಾಗನ ಬಿಸಿ ನೀರಿನಲ್ಲಿ ಮುಳುಗಿಸೋದು. ಅಂದರೆ ಎಕ್ಸಾಂಪಲ್, ಈಗ ಕಾಲಲ್ಲಿ ತುಂಬ ನೋವಿರುತ್ತೆ ಪಾದಗಳಲ್ಲಿ ಅಂದರೆ ಅರ್ಧ ಬಕೆಟ್ ಬಿಸಿನೀರು ತೊಗೊಂಡು ಅದರೊಳಗಡೆ ಪಾದಗಳನ್ನ ಅದ್ದಬೇಕು. ಒಂದು ಅರ್ಧ ಗಂಟೆ ಕಾಲನ್ನ ಅದರೊಳಗಡೆ ಇಟ್ಟಾಗ ನಿಮಗೆ ಆ ನೋವು ಆರಾಮಂತ ಅನಿಸುತ್ತೆ. ಇದು ಕೂಡ ಒಂದು ಕೈಂಡ್ ಆಫ್ ಹಾಟ್ ಥೆರಪಿ. ಈ ಥರ ಎಲ್ಲ ಮಾಡೋದ್ರಿಂದ ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಹಾಗೆ ಸ್ನಾಯುಗಳಲ್ಲಿ ಸ್ಟಿಫ್ನೆಸ್ ಇರುತ್ತಲ್ಲ, ಆ ಸ್ಟಿಫ್ನೆಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ಯಾವ್ಯಾವ ಕಾಯಿಲೆಗಳಲ್ಲಿ ಕೊಡ್ಬೋದು ಅಂದರೆ ಕ್ರಾನಿಕ್ ಡಿಸೀಸಸ್ ಅಂದರೆ ತುಂಬ ಹಳೆಯ ಕಾಯಿಲೆಗಳು, ದೀರ್ಘಕಾಲದ ನೋವುಗಳಿರ್ತಾವಲ್ಲ ಅವುಗಳಲ್ಲೆಲ್ಲ ನೀವು ಹಾಟ್ ಥೆರಪಿ ಕೊಡ್ಬೋದು. ಆಮೇಲೆ ಜಾಯಿಂಟ್ಸ್ ಪೇಯ್ನ್ಗಳಿರುತ್ತೆ, ಅದರಲ್ಲೂ ಕೂಡ ಹೀಟ್ ಥೆರಪಿ ಕೊಡ್ಬೋದು. ನೆಕ್ಸ್ಟ್ ಬಾಡಿಯಲ್ಲಿ ಜಾಯಿಂಟ್ಸ್ ಸ್ಟಿಫ್ನೆಸ್ ಇದ್ದರೆ, ಅಂದರೆ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣವೇ ಕೈಕಾಲೆಲ್ಲ ಕೆಲವ್ರಿಗೆ ಹಿಡ್ಕೊಂಡಂಗೆ ಆಗುತ್ತೆ. ಅಂಥವರೆಲ್ಲ ಬಿಸಿ ಬಿಸಿ ನೀರು ಸ್ನಾನ ಮಾಡೋದ್ರಿಂದ ಕೂಡ ಅವ್ರಿಗೆ ಒಂದು ಟೈಪ್ ಆಫ್ ಹೀಟ್ ಥೆರಪಿ ಕೊಟ್ಟು ಬಾಡಿಯಲ್ಲಿ ಸ್ಟಿಫ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಪಾದಗಳಲ್ಲಿ ನೋವಿದ್ದರೆ ಅಥವಾ ಆಪ್ರೇಷನ್ ಆಗಿ ಜಾಯಿಂಟ್ಸ್ಗಳಲ್ಲಿ ತುಂಬ ಸ್ಟಿಫ್ನೆಸ್ ಇದ್ದರೆ, ಸಂಧಿವಾತಗಳಲ್ಲಿ, ಆಮವಾತಗಳಲ್ಲಿ, ಹಾಗೆ ಎಲ್ಲಾದರೂ ಹುಳುಕಿದ್ರೆ ಅಲ್ಲೂ ಕೂಡ ಹೀಟ್ ಥೆರಪಿ ತೊಗೋಬೋದು. ಇನ್ನು ಕೆಲವ್ರಿಗೆ ಎಳೆಯ ಮಕ್ಕಳಿರ್ತವೆ, ಅವುಗಳನ್ನ ಎತ್ತಿ 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 ಅವ್ರಿಗೆ ಮೈಕೈ ನೋವು ಬಂದಿರುತ್ತೆ. ಅವ್ರಿಗೆ ಕೂಡ ಬಿಸಿ ನೀರು ಕೊಟ್ಟರು ಕೂಡ ಅದನ್ನು ಹೀಟ್ ಥೆರಪಿ ಅಂತಲೇ ಹೇಳ್ತೀವಿ. ಆಮೇಲೆ ಏಜ್ ಆಗಿರೋ ಪರ್ಸನ್ಸ್ ಮಲ್ಗಿ ಒಂದೇ ಕಡೆ ಅವರಿಗೆ ಬಾಡಿ ಪೇಯ್ನ್ಸ್ ಇರುತ್ತೆ, ಅವ್ರುಗಳಿಗೆ ಕೂಡ ಹಾಟ್ ಪ್ಯಾಕ್ಸ್ನ ಕೊಡೋದ್ರಿಂದ ಬಾಡಿ ಪೇಯ್ನ್ಸ್ ಕಮ್ಮಿ ಆಗುತ್ತೆ. ಇನ್ನೊಂದು ಸ್ಪೆಷಲ್ ಕಂಡೀಷನ್ಸ್ ಅಂದರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ. ಆವಾಗ ಏನು ಮಾಡಬೇಕು, ಆವಾಗ ಈ ಥರ ಹಾಟ್ ವಾಟರ್ ಬ್ಯಾಗ್ಸ್ನ ತೊಗೊಂಡು ನೋವಿರೋ ಜಾಗದಲ್ಲಿ ಒಂದು 15 to 20 ಮಿನಿಟ್ಸು ಶಾಖ ತೊಗೋಬೋದು. ಆಗ ಅವ್ರಿಗೆ ಆ ಭಾಗದಲ್ಲಿ ಸೆಳೆತ ಕಮ್ಮಿಯಾಗಿ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. 15ರಿಂದ 20 ನಿಮಿಷ ಮಾತ್ರ ಹೀಟ್ ಪ್ಯಾಕ್ಸ್ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಇಲ್ಲಾಂದರೆ ಚರ್ಮ ಸುಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ತೊಗೋಬೇಕಾದ್ರೆ, ಹೀಟ್ ಥೆರಪಿ ತೊಗೋಬೇಕಾದ್ರೆ ಸ್ವಲ್ಪ ಒಂದು ತೆಳು ಬಟ್ಟೆನ ಮೈ ಮೇಲೆ ಹಾಕೋಬಿಟ್ಟು ಅದ್ರ ಮೇಲೆ ನೀವು ಸ್ಟೀಮ್ ಕಂಪ್ರೆಸ್ ಅಥವಾ ಹಾಟ್ ಕಂಪ್ರೆಸ್ನ ಇಟ್ಕೋಬಹುದು. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟ್ನ ನೋಡೋಣ. ಹೀಟ್ ಥೆರಪಿ ಮೊದಲನೇದು ಡ್ರೈ ಹೀಟ್ ಥೆರಪಿ ಅಂತ. ಇದರದ್ದು ಯಾವುದ್ಯಾವುದು ಅಂದರೆ ಎಲೆಕ್ಟ್ರಿಕ್ ಪ್ಯಾಡ್ಸ್ನ ಯೂಸ್ ಮಾಡಿ ಹೀಟ್ ತೊಗೊಳೋದು. ಆಮೇಲೆ ಸೋನಾ ಬೆಲ್ಟ್ಸ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಹೀಟ್ ತೊಗೊಳ್ತೀವಿ. ಅದು ಅವೆರಡೂ ಸೇರಿದ್ರೆ ಡ್ರೈ ಹೀಟಲ್ಲಿ ಬರುತ್ತೆ. ನೆಕ್ಸ್ಟು ಮಾಯ್ಸ್ಟ್ ಹೀಟ್ ಅಂತ. ಮಾಯ್ಸ್ಟ್ ಹೀಟ್ ಅಂದರೆ ನೀವು ಅದರಲ್ಲಿ ಸ್ವಲ್ಪ ಉಪಯೋಗಿಸ್ತೀರ ನೀರು ಎಲ್ಲ. ಅಂದರೆ ಈಗ ಹಾಟ್ ವಾಟರ್ ಬ್ಯಾಗ್ ತೊಗೊಳೋದು, ಹಾಟ್ ಬಾತ್ ತೊಗೊಳೋದು, ಸ್ಟೀಮ್ ಟವಲ್ನ ಬಿಸಿ ನೀರೊಳಗಡೆ ಅದ್ದಿ ಹಿಂಡ್ಬಿಟ್ಟು ಅದ್ರಲ್ಲಿ ಸ್ಟೀಮ್ ತೊಗೊಳೋದು, ಇದೆಲ್ಲ ಮಾಯ್ಸ್ಟ್ ಹೀಟಲ್ಲಿ ಬರುತ್ತೆ. ಡ್ರೈ ಈಸ್ಟ್ ಮತ್ತು ಮಾಯ್ಸ್ಟ್ ಹೀಟಲ್ಲಿ ಹೋಲಿಸಿದ್ರೆ ಮಾಯ್ಸ್ಟ್ ಹೀಟು ಹೆಚ್ಚು ಪರಿಣಾಮಕಾರಿ. ಈಗ ಯಾರು ಬಿಸಿ ಕಾವು ತೊಗೋಬಾರ್ದು ಅಂದರೆ ಹಾಟ್ ಥೆರಪಿ ತೊಗೋಬಾರ್ದು ಅಂದರೆ ಫ್ರೆಶ್ ಗಾಯಗಳು ಅಥವಾ ಆವಾಗ ಬಿದ್ದಿರೋ ಗಾಯಗಳಲ್ಲಿ ಊತ ಇರುತ್ತಲ್ಲ, ಅವರು ಹಾಟ್ ಥೆರಪಿ ತೊಗೋಬಾರ್ದು. ಪ್ರೆಗ್ನೆಂಟ್ ಲೇಡೀಸು,
ಬಿಸಿ ಕಾವು ತೊಗೋಬಾರ್ದು. ಹೊಟ್ಟೆ ಮೇಲೆ ಬಿಸಿ ಶಾಖನ ಅವ್ರು ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ನೆಕ್ಸ್ಟ್ ಡರ್ಮಟೈಟಿಸ್, ಸ್ಕಿನ್ ಡಿಸೀಸಸ್ ಇರುತ್ತಲ್ಲ, ಅಂಥವರು ಕೂಡ ಹಾಟ್ ಸ್ಟೀಮ್ ತೊಗೋಬಾರ್ದು. ವೆರಿಕೋಸ್ ವೇನ್ ಇರೋರು ಅವರು ಕೂಡ ಹಾಟ್ ಸ್ಟೀಮ್ ತೊಗೋಬಾರ್ದು, ಯಾಕೆಂದರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಇರೋರು ಅಥವಾ ಈ ಕೆಲವು ಹೊಸದಾಗಿ ಬರ್ನ್ ಆಗಿರುತ್ತೆ, ಅಂದರೆ ಸುಟ್ಟಿರೋ ಗಾಯಗಳು, ಅಲ್ಲಿಗೆಲ್ಲ ಬಿಸಿ ಕಾವು ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಈಗ ಕೋಲ್ಡ್ ಪ್ಯಾಕ್ ಅಥವಾ ಐಸ್ ಪ್ಯಾಕ್ ಅಥವಾ ಕೋಲ್ಡ್ ಥೆರಪಿ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಸುಲಭವಾಗಿ ಮನೇಲಿ ಮಾಡ್ಬೋದು. ಹೇಗೆ ಅಂದರೆ 2 ಕಪ್ಸ್ ಆಫ್ ವಾಟರ್ಗೆ 1 ಕಪ್ ಆಫ್ ರಬ್ಬಿಂಗ್ ಆಲ್ಕೋಹಾಲ್ನ ಹಾಕಬೇಕು. ಇದು ಜೆಲ್ ಥರ ಫಾರ್ಮ್ ಆಗುತ್ತೆ. ಇದನ್ನು ಫ್ರೀಝರ್ ಬ್ಯಾಗ್ ಅಂತ ಸಿಕ್ಕುತ್ತಲ್ಲ, ಆ ಬ್ಯಾಗಲ್ಲಿ ಹಾಕಿಬಿಟ್ಟು ಸೀಲ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೋಬೋದು. ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಮೆಡಿಕಲ್ ಶಾಪ್ಗಳಲ್ಲಿ ಐಸ್ ಪ್ಯಾಕ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ತೊಗೊಂಬಂದು ಫ್ರಿಡ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಇದು ಎರಡೂ ಆಗಲ್ಲ ಅಂತ ತಕ್ಷಣಕ್ಕೆ ಏನಾದ್ರು ಬೇಕು ಮೆಥಡ್ ಅಂದರೆ, ನಿಮ್ಮ ಮನೇಲಿರೋ ಐಸ್ ಕ್ಯೂಬ್ಸ್ನ ಒಂದು ಕರ್ಚೀಫ್ ಒಳಗಡೆಗೆ ಒಂದು 4ರಿಂದ 5 ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಅದನ್ನು ಕವರ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಐಸ್ ಪ್ಯಾಕ್ಸ್ನ ತೊಗೋಬೋದು. ಆದರೆ ಇದರಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ಅದರಲ್ಲಿ ನೀರು ಸೋರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೇಷಂಟ್ಗೆ ಕಿರಿಕಿರಿ ಆಗಬಹುದು. ಹಾಗಾಗಿ ನಾವು ಕ್ಲೋಸ್ಡ್ ಬ್ಯಾಗ್ಸ್ಗಳಲ್ಲಿ ಯೂಸ್ ಮಾಡೋದು ಒಳ್ಳೆಯದು. ಈ ಕ್ರಯೋಥೆರಪಿ, ಈ ಥೆರಪಿಯಲ್ಲಿ 4 ಟೈಪ್ಸ್ ಆಫ್ ಕ್ರಯೋಥೆರಪಿ ಇದೆ. ಮೊದಲನೇದು ಮೆಟೀರಿಯಲ್ಸ್ನ ಯೂಸ್ ಮಾಡೋದು, ಅದೇ ನೀವೆಲ್ಲ ಮನೇಲಿ ಮಾಡ್ಕೊಳೋವಂಥದ್ದು. ಅದು ಐಸ್ ಪ್ಯಾಕ್ಸ್ ಆಗಲಿ, ಐಸ್ನ ಇಟ್ಕೊಂಡು ಮಸಾಜ್ ಮಾಡೋದಾಗಲಿ, ಅಥವಾ ತಣ್ಣಗಿರೋ ಲಿಕ್ವಿಡ್ನ ಇಟ್ಕೊಂಡು, ಅಂದರೆ ವಾಟರ್ ಬಾಟಲ್ ಒಳಗಡೆ ತಣ್ಣೀರನ್ನ ಹಾಕ್ಬಿಟ್ಟು ಆ ಜಾಗಕ್ಕೆ ಪ್ಯಾಕ್ ತೊಗೊಳೋದು. ಇದೆಲ್ಲ 1 ಟೈಪ್ ಆಫ್ ಕ್ರಯೋಥೆರಪಿ. ಎರಡನೇದು ಕ್ರಯೋ ಸ್ಟ್ರೆಚಿಂಗ್ ಅಂತ. ಇದನ್ನು ಆ್ಯಕ್ಚುಲಿ ಟೆಕ್ನಿಷಿಯನ್ಸ್ ಮಾಡೋದು, ವೆಲ್ ಟ್ರೈನ್ ಟೆಕ್ನಿಷಿಯನ್ಸ್. ಇದರಲ್ಲಿ ಏನಂದರೆ ಕೋಲ್ಡ್ ಅಪ್ಲೈ ಮಾಡಿಬಿಟ್ಟು ಆ ಲೋಕಲ್ ಏರಿಯಾನ ಸ್ಟ್ರೆಚ್ ಮಾಡ್ತಾರೆ, ನಿಧಾನಕ್ಕೆ ಬಗ್ಗಿಸ್ತಾ ಹೋಗ್ತಾರೆ. ಯಾರಿಗೆ ತುಂಬ ಹಿಡ್ಕೊಂಡಿರುತ್ತೆ ಅವ್ರಿಗೆ ಅದನ್ನು ಸ್ಟ್ರೆಚ್ ಮಾಡಿ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ತಾರೆ. ಆವಾಗ ಅವ್ರಿಗೆ ಆ ಮಸಲ್ ಸ್ಪಾಸಮ್, ಅಂದರೆ ಏನು ನೋವಾಗಿರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಮೂರನೇದು ಕ್ರಯೋಕೈನೆಟಿಕ್ಸ್ ಅಂತ. ಇದು ಒಂದು ಟ್ರೀಟ್ಮೆಂಟ್ ಪ್ರೊಸೀಜರೇ. ಇದು ಕೂಡ ವೆಲ್ ಟ್ರೈನ್ ಟೆಕ್ನಿಷಿಯನ್ಸೇ ಮಾಡಬೇಕು. ಇದು ಮಾಮೂಲಿಯಾಗಿ ನಾವೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ಐಸ್ ಅಪ್ಲಿಕೇಶನ್ನ ಹಾಕಿ ಎಕ್ಸಸೈಸ್ ಮಾಡಿಸ್ತಾರೆ. ಅಂದರೆ ಆ ಜಾಗಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಫಸ್ಟು ಐಸ್ ಕೋಲ್ಡ್ ಪ್ಯಾಕ್ ಹಾಕಿ ಮಸಾಜ್ ಮಾಡಿಬಿಟ್ಟು ಎಕ್ಸಸೈಸ್ ಮಾಡಿಸ್ತಾರೆ. ಆವಾಗ ಅವ್ರಿಗೆ ಅದು ಆರಾಮಾಗುತ್ತೆ. ಇನ್ನು 4ನೇದು ಐಸ್ ಬಾತ್ ಅಂತ. ಇದನ್ನು ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರ. ಇವಾಗೆಲ್ಲ ಹುಡುಗಿರು ಒಂದು ಬೌಲ್ ತುಂಬ ಐಸ್ ಹಾಕ್ಬಿಟ್ಟು ಅದರೊಳಗಡೆ ಮುಖ ಅದ್ದಿ ಎತ್ತುತ್ತಾರೆ, ಆಯಿತಾ. ಇದೇ ಥರ ಐಸ್ ಬಾತ್ ಕೂಡ ಇದೆ. ಐಸ್ ಒಳಗಡೆಗೆ ಬಾಡಿನ ಅದ್ದೋದು. ಇದು ಕೂಡ ಕ್ರಯೋಥೆರಪಿಲಿ ಒಂದು ಟೈಪ್ ಆಫ್ ಟ್ರೀಟ್ಮೆಂಟ್. ಈಗ ನೀವು ಮನೆಯಲ್ಲಿ ಯಾವುದೇ ಐಸ್ ಪ್ಯಾಕ್ ಆಗಲಿ ಅಥವಾ ಹಾಟ್ ವಾಟರ್ ಬ್ಯಾಗ್ ಆಗಲಿ ಯಾವುದನ್ನು 20 ನಿಮಿಷಕ್ಕಿಂತ ಜಾಸ್ತಿ ಸ್ಕಿನ್ ಮೇಲೆ ಕೊಡಬಾರ್ದು. ಇಲ್ಲ ತೊಗೊಳ್ಲೇಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಅರ್ಧ ಗಂಟೆ 1 ಗಂಟೆ ಇಂಟರ್ವಲ್ಸ್ ತೊಗೊಂಡ್ಬಿಟ್ಟು ಆಮೇಲೆ ತೊಗೋಬೇಕು. ಆದರೆ 48 ಅವರ್ಸ್ ಆದರೂ ಕೂಡ ಇನ್ನೂ ಆ ಭಾಗದಲ್ಲಿ ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂದರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಹಾಗಾಗಿ ನೀವು 48 ಅವರ್ಸ್ ತನಕ ಮಾತ್ರ ಇದನ್ನು ಟ್ರೈ ಮಾಡಿ ನೋಡಬಹುದು, ಅದಕ್ಕಿಂತ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ಇವಿಷ್ಟು ಇವತ್ತಿನ ಹಾಟ್ ಥೆರಪಿ ಆ್ಯಂಡ್ ಕೋಲ್ಡ್ ಥೆರಪಿ ಬಗ್ಗೆ ಡೀಟೇಲ್ಸ್ನ ಹೇಳಿದ್ದೀನಿ, ಅಂದರೆ ಐಸ್ ಪ್ಯಾಕ್ ಆ್ಯಂಡ್ ಕೋಲ್ಡ್ ಪ್ಯಾಕ್ ಬಗ್ಗೆ. ನೀವು ಯಾವ ಥರ ಪ್ಯಾಕ್ಸ್ನ ಪ್ರಿಫರ್ ಮಾಡ್ತೀರಾ ಇದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.